ನಾಯಕ ಎಚ್ ಕೆ ಪಾಟೀಲ್ರಿಗೆ ಸಚಿವ ಸ್ಥಾನ ಸಿಗದೇ ಇರೋದು ಅವರ ಅಭಿಮಾನಿಗಳೇ ಆಕ್ರೋಶವನ್ನ ಮೂಡಿಸಿರ್ತಕ್ಕಂಥದ್ದು. ಹೀಗಾಗಿ ಗದಗ ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಸರ್ಕಲ್ನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅವರ ಅಭಿಮಾನಿಗಳು ಮುಂದಾಗಿರ್ತಕ್ಕಂಥದ್ದು. ಪಾಲಾ ಬದಾಮಿ ರಸ್ತೆಯನ್ನ ತಡೆಯುವ ಮೂಲಕ ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರಾಗಿರ್ಬೋದು ಅವರ ಅಭಿಮಾನಿಗಳು ಜಮಾವಣೆಗೊಂಡಿರ್ತಕ್ಕಂಥದ್ದು ರಸ್ತೆಯನ್ನು ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಆಗ್ರಹವನ್ನು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಅಭಿಮಾನಿಗಳು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದ್ದಾರೆ. ಸರ್, ಏನು ಹೇಳ್ತೀರಿ? ಎರಡನೇ ಪಟ್ಟಿ ಒಳಗೆ ಸಿಗ್ತತೆ ಅನ್ನೋ ಇದನ್ನಿತ್ತು, ಈಗ ಇಲ್ಲ, ಏನು ಹೇಳ್ತೀರಿ? ನಮ್ಗೆ ಎರಡನೇ ಪಟ್ಟಿ ಒಳಗೆ ಕೊಡ್ತಾರಂತೇಳಿ ಒಳ್ಳೆ ಒಂದು ನಂಬಿಕೆ ಇತ್ತು. ಯಾಕೆ ನಂಬಿಕೆ ಇತ್ತಂದ್ರೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರಂಥ ಒಳ್ಳೆಯ ರಾಜಕಾರಣಿಗಳಿಗೆ ಈ ಸಚಿವ ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತಂತೆ ಎಲ್ಲ ಇಡೀ ರಾಜ್ಯದ ಜನತೆಗೆ ಒಂದು ನಂಬಿಕೆ ಇತ್ತು. ಇಲ್ಲಿ ಬರೀ ಗದಗ ವಿಧಾನಸಭಾ ಮತಕ್ಷೇತ್ರ ಅಲ್ಲ, ಗದಗ ಜಿಲ್ಲೆ ಅಲ್ಲ, ಅಂಥ ತಪ್ಪಿಸಿದ್ದಕ್ಕೆ ಬಹಳ ದುಃಖಕರ ಸಂಗತಿ. ಯಾವೊಂದು ಅವ್ರಿಗೆ ಕೈಯಾದ ಕಾರಣಗಳು ತಪ್ಪಿಸೋವಂತ ಗುರ್ತಿಲ್ಲ. ಏನಂದ್ರೆ ಅಂಥ ಒಂದು ವ್ಯಕ್ತಿಗಳಿದ್ರೆ ರಾಜ್ಯ ಈ ನಮ್ಮ ಜಿಲ್ಲೆ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು. ಯಾಕಂದ್ರೆ ಅವರು ಮುಂದಿನ ದಾರಿಯನ್ನು ನೋಡಿಕೊಂಡು ಅಂಥ ಒಂದು ಇವು ಕಾರ್ಯಕಾರಗಳನ್ನು ಮಾಡೋರು ಕಾನೂನು ವ್ಯಾಪ್ತಿ ಒಳಗೆ ದೂರದೃಷ್ಟಿ ಇಟ್ಕೊಂಡು ಬಡಬಗ್ಗರಿಗೆ ಅತ್ಯಂತ ಒಳ್ಳೆಯ ಒಂದು ಕಾನೂನು ರೀತಿಯಿಂದ ಇದನ್ನು ಕೊಟ್ಟರು. ಅದ್ರ ಜೊತೆಗೆ ಇಡೀ ದೇಶ ವ್ಯಾಪ್ತಿ 2 ರೂಪಾಯಿಗೆ 20 ಲೀಟರ್ ನೀರು ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಗದಗನಾಗ ಮಾಡಿದ್ದು. ಅದು ಇಡೀ ರಾಷ್ಟ್ರ ವ್ಯಾಪ್ತಿ ನಮ್ಮ ದೇಶ ವ್ಯಾಪ್ತಿ ಪೂರ ಆಗೈತೆ ಅದು. ಯಾಕಂದ್ರೆ ನಾವು ಎಲ್ಲ ರಾಜ್ಯಗಳಲ್ಲಿ ಅಡ್ಡಾಡೀವಿ, ಇವ್ರದೇ ಇದೆ ಏನು ಗದಗದಲ್ಲಿ ಮಾಡಿದಂಥ ಎಚ್ ಕೆ ಪಾಟೀಲ್ ಶುದ್ಧ ನೀರು ಘಟಕ ಇಡೀ ರಾಷ್ಟ್ರ ವ್ಯಾಪ್ತಿ ಅದಾವು. ಅಂಥ ಒಂದು ನಾಯಕರಿಗೆ ಕೊಳ್ಳಾರ್ದಕ್ಕೆ ಭಾಳ ದುಃಖಕರ ಸಂಗತಿ ಇದೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿಯವರು ಅವರಿಗೆ ಒಂದು ಸ್ಥಾನ ಖಾಲಿ ಇದೆ, ಅದನ್ನು ಕೊಡಬೇಕಂತೇಳಿ ನಾವೆಲ್ಲ ಅವರ ಅಭಿಮಾನಿ ಬಳಗದಿಂದ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಇದು ಕೊಡಲೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದು ಏನರ ಲುಕ್ಷಾನ್ ಹಾಕಿತ್ತಂದ್ರೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ, ಎಚ್ ಕೆ ಪಾಟೀಲ್ ಒಬ್ಬರಿಗೆ ಏನು ಲುಕ್ಷಾನ ಆಗಲಿ ಇದಕ್ಕೆ. ಯಾಕಂದರೆ ಅವ್ರು ಇಡೀ ರಾಜ್ಯ ತುಂಬ ಅವರ ಅಭಿಮಾನಿಗಳದಾರ, ಅವ್ರು ಮಾಡುವಂಥ ಕೆಲಸಗಳನ್ನು ನೆಚ್ಕೊಂಡಿರೋದಾರ, ಅವ್ರು ಯಾವ ಪಕ್ಷದವರೇ ಹಾಕಿರಲಿ. ಅಂಥ ಒಬ್ಬ ರಾಜಕಾರಣಿಗಳಿಗೆ ಈಗೂ ಅವರು ಅವಕಾಶ ತಪ್ಪಿಸಿದ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಲುಕ್ಷಾನ ಆಗುತ್ತೆ ಹೊರತಾಗಿ ಎಚ್ ಕೆ ಪಾಟೀಲ್ಗೆ ಏನು ಇದರಿಂದ ಲುಕ್ಷಾನ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಶಾಂತಣ್ಣ ಮುಳವಾಡ್, ಗದಗ. ಗಡಿ ವಿಷಯ ಆಗಿರ್ಬೋದು, ಏನಾದರೂ ಸಮಸ್ಯೆ ಬಂದಾಗ ಎಚ್ ಕೆ ಪಾಟೀಲ್ ಬೇಕಾಗ್ತೈತೆ, ಆದರೆ ಸಚಿವ ಸ್ಥಾನದಾಗ ಅವ್ರ ಹೆಸರು ಇಲ್ಲ, ಏನು ಹೇಳ್ತೀರಿ? ಇದು ನಮಗೆ ಭಾಳ ದುಃಖದ ವಿಚಾರ. ಎಷ್ಟು ನೋವಾಗೈತೆ ಅಂದ್ರೆ ನಮಗೆ ಗೊತ್ತು. ಇದು ಮುಂದಿನ ದಿನ ಬಂದಾಗ ಅವ್ರಿಗೆ ಏನಾರ ಸಚಿವ ಸ್ಥಾನ ಒಂದು ಸ್ಥಾನ ಏನೈತೆ ಅದನ್ನು ಕೊಳ್ಳಿಲ್ಲ ಅಂತಂತಂದ್ರೆ ನಾವು ಒಂದು ಹೋರಾಟಕ್ಕೆ ಇಳಿಬೇಕಂತ ನಿರ್ಧಾರ ಮಾಡೀವಿ. ನಮ್ಮ ಆಟೋ ಸಂಘದಿಂದ ಪ್ರತ್ಯೇಕ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕಂತ ಕೇಳೋಂಥ ವ್ಯವಸ್ಥೆ ತರಂಥ ಪರಿಸ್ಥಿತಿ ಮಾಡ್ಕೊತಾರೆ ಇವರು. ಅದು ಆಗಬಾರ್ದು ಅಂತಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇವ್ರು ಕೊಡಬೇಕು ಹೇಳಿ ನಮ್ಗೆ ಎರಡು ಮಾತು. ಇದು ಅಭಿಮಾನಿಗಳ ಆಕ್ರೋಶದ ಮಾತು. ಸಚಿವ ಸ್ಥಾನ ಕೊಡದೆ ಹೋದರೆ ಪ್ರತ್ಯೇಕ ಉತ್ತರ ಕರ್ನಾಟಕವನ್ನು ಕೇಳಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.